ಸುರಕ್ಷಿತ ಬೆಂಗಳೂರಿಗೆ ಕಮಾಂಡ್ ಸೆಂಟರ್ 7500 ಎಐ ಕ್ಯಾಮೆರಾಗಳಿಂದ ಕಣ್ಗಾವಲು. ಕಮಾಂಡ್ ಸೆಂಟರ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಗರದ ಅಲಿ ಅಸ್ಗರ್ ರಸ್ತೆಯಲ್ಲಿನ ಸೆಂಟರ್ ಇದು. 3000 ಸ್ಥಳಗಳಲ್ಲಿ 7500 ಅತ್ಯಾಧುನಿಕ ಕ್ಯಾಮೆರಾಗಳು. ಕ್ರಿಮಿನಲ್ ಅಪರಾಧ ತಡೆಗೆ ಪೊಲೀಸರು ತೆಗೆದುಕೊಂಡಂತಹ ಕ್ರಮ ಇದು. ಕಮಾಂಡ್ ಸೆಂಟರ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. 7500 ಎಐ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿದೆ. ಬೆಂಗಳೂರಿಗೆ ಕಮಾಂಡ್ ಸೆಂಟರ್ ಅನ್ನ ಈಗಾಗಲೇ ತೆರೆಯಲಾಗಿದ್ದು ಇಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಮಾಂಡ್ ಸೆಂಟರ್ ಬಗ್ಗೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ ಮಹಿಳೆಯರ ಸುರಕ್ಷತೆ ಜೊತೆಗೆ ಅಪರಾಧಗಳ ನಿಯಂತ್ರಣದ ನಿಟ್ಟಿನಲ್ಲಿ ಒಂದು ಹೈ ಟೆಕ್ನಾಲಜಿಯನ್ನ ಬಳಸಿಕೊಂಡು ಬೆಂಗಳೂರು ಪೊಲೀಸರು ಕಮಾಂಡ್ ಸೆಂಟರ್ ಅನ್ನ ಪ್ರಾರಂಭ ಮಾಡ್ತಾರಂತ. ಅದು ನಿರ್ಭಯ ಯೋಜನೆಯಡಿ ಹೆಚ್ಚಿನ ಮಹಿಳೆಯರ ಸುರಕ್ಷತೆ ಒತ್ತನ್ನು ಕೊಟ್ಟು ಟೆಕ್ನಾಲಜಿ ಮೂಲಕ ವಿನೂತನ ರೀತಿಯಲ್ಲಿ ಕಮಾಂಡ್ ಸೆಂಟರ್ ಅನ್ನ ಓಪನಿಂಗ್ ಮಾಡ್ತಾ ಇರುವಂತದ್ದು. ಇನ್ನೇನು ಅದು ಪ್ರಾರಂಭ ಕೂಡ ಆಗುತ್ತೆ. ಈ ಒಂದು ಕಮಾಂಡ್ ಸೆಂಟರ್ ನ ಒಳಗಡೆ ಹೇಗೆಲ್ಲ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ, ಮತ್ತೆ 112 ಆಗಿರಬಹುದು, ಮತ್ತೆ ಒಳಗಡೆ ಸಿಸ್ಟಮ್ ವರ್ಕ್ ಏನೆಲ್ಲ ಅವರು ಆಪರೇಟ್ ಮಾನಿಟರಿಂಗ್ ಮಾಡ್ತಾರೆ ಅಂತ ಕೂಡ ನೋಡ್ತೀನಿ. ನಾನೀಗ ಕಮಾಂಡ್ ಸೆಂಟರ್ ಒಳಗಡೆ ಇದ್ದೇನೆ. ಈಗ ನೋಡಬಹುದು, ಇದು ಕಮಾಂಡ್ ಸೆಂಟರ್ ನ ಒಳಭಾಗ. ಕಮಿಷನರ್ ಖುದ್ದು ಈ ಕಮಾಂಡ್ ಸೆಂಟರ್ ನ ಒಳಗಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೇನು ಅದು ಪ್ರಾರಂಭದ ಅಂತ ಏನೆಲ್ಲ ಒಳಗಡೆ ಮಾನಿಟರಿಂಗ್ ಮಾಡ್ತೀವಿ ಅಂತೇಳಿ ಸದ್ಯ ಇಲ್ಲಿನ ಸಿಬ್ಬಂದಿಗಳನ್ನ ಅಂದ್ರೆ ಆ ಒಂದು ಸಿಸ್ಟಮ್ ಇದೆ. ಸುಮಾರು 100 ಮಂದಿ 3 ಪಾಳಿಯಲ್ಲಿ ಈ ಒಂದು ಮಾನಿಟರಿಂಗ್ ಮಾಡಿ ಕೆಲಸವನ್ನ ಮಾಡಲಿದ್ದಾರೆ. ಜೊತೆಗೆ ಸಿಸಿಟಿವಿಗಳ ಒಂದು ಕ್ಯಾಮೆರಾವನ್ನ ಬೋರ್ಡ್ ನೋಡಬಹುದು. ದೊಡ್ಡ ಮಟ್ಟದಲ್ಲಿ ಒಂದು ಕ್ಯಾಮೆರಾವನ್ನ ಹಾಕೊಂಡಿರುವಂತದ್ದು. ಅಂದರೆ ಹೆಚ್ಚಿನ ಒಂದು ವಾಲ್ ಏನಿದೆ, ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ ಈ ಒಂದು ಯೋಜನೆ ಪ್ರಾರಂಭ ಆಗ್ತಾ ಇರುವಂತದ್ದು ಮಹಿಳೆಯರ ಸುರಕ್ಷತೆ ನಿಟ್ಟಿನಲ್ಲಿ. ಜೊತೆಗೆ ಇಲ್ಲಿ ದೊಡ್ಡ ವಾಲ್ ಅಲ್ಲಿ ಏನಿದೆ, ಇಡೀ ಬೆಂಗಳೂರಿನಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಸುಮಾರು 4000ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಈಗ ಹಾಕಿರುವಂತದ್ದು. ಮುಂದಿನ ಡಿಸೆಂಬರ್ ಒಳಗಡೆ 7500 ಕ್ಯಾಮೆರಾಗಳು ಇಡೀ ನಗರದಾದ್ಯಂತ ಹಾಟ್ ಪ್ಲೇಸ್ ಅಂತ ಏನ್ ಹೇಳ್ತೀವಿ ಆ ಜಾಗದಲ್ಲಿ ಪ್ರತಿ ಮೂಮೆಂಟ್, ಒಂದು ಕಾರ್ ಆಗಿರ್ಬೋದು, ಒಂದು ಮೂವ್ಮೆಂಟ್ ಆಗಿರ್ಬೋದು, ಒಂದು ಸಿಸಿ ಕ್ಯಾಮೆರಾವನ್ನ ನೀವು ನೋಡಬಹುದು. ಪ್ರತಿಯೊಂದು ಕೂಡ ಮಾನಿಟರಿಂಗ್ ಮಾಡ್ತಾ ಇರ್ತೇವೆ ಏರಿಯಾ ವೈಸ್. ಅಂದ್ರೆ ಪ್ರತಿ ಏರಿಯಾ ಮತ್ತೆ ಪ್ರತಿ ರೋಡ್ ಮೇನ್ ಜಂಕ್ಷನ್ಸ್ ಏನಿದೆ ಅಲ್ಲಿ ಎಲ್ಲವೂ ಕೂಡ ಅಲರ್ಟ್ ಮಾಡ್ತಾ ಇರ್ತಾರೆ, ಮತ್ತೆ ನಿಗಾ ವಹಿಸಲಾಗುತ್ತೆ. ಅಲ್ಲಿ ಯಾವುದೇ ರೀತಿಯ ಒಂದು ಏನು ಕಳ್ಳತನದ ಬೈಕ್ಗಳ ಮೂವ್ಮೆಂಟ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಯಾರಾದ್ರೂ ಮಿಸ್ಬಿಹೇವ್ ಮಹಿಳೆ ಜೊತೆ ಮಾಡುವಂತದ್ದಾಗಿರ್ಬೋದು, ಅಥವಾ ಯಾವ್ದಾದ್ರು ಆಕ್ಸಿಡೆಂಟ್, ಕಳ್ಳತನ, ಇತರ ಅಪರಾಧಗಳ ಏನೇ ಮೂವ್ಮೆಂಟ್ ಆದ್ರೂ ಸಹ ಝೂಮ್ ಅಂದ್ರೆ ಹೈ ಕ್ವಾಲಿಟಿಯ ಕ್ಯಾಮೆರಾಗಳನ್ನ, ಸಿಸಿ ಕ್ಯಾಮೆರಾಗಳನ್ನ ಅಲ್ಲಿ ಹಾಕಿರುವಂತದ್ದು ನೋಡಬಹುದು. ಇಡೀ ವಾಲ್ ಅಲ್ಲಿ ಆ ಒಂದು ಚಿತ್ರಣ ಕಂಡು ಬರುತ್ತೆ. ಪ್ರತಿಯೊಂದು ಮೂಮೆಂಟ್ ಏರಿಯಾದಲ್ಲಿ ಯಾವ್ಯಾವ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಬೆಂಗಳೂರಿನ ಪ್ರತಿ ರೋಡಲ್ಲಿ ಒಂದು ವೇಳೆ ಯಾರಿಗೂ ಏನು ಗೊತ್ತಾಗಲ್ಲ ಅಂತೇಳಿ ನೀವು ಒಂದು ವೇಳೆ ಏನಾದ್ರೂ ಸಾರ್ವಜನಿಕರು ಸಮಸ್ಯೆ ಮಾಡಿದ್ದೇ ಆದಲ್ಲಿ ಇಲ್ಲಿ ನಿಮ್ಮ ಮೇಲೆ ಇಲ್ಲಿ ಮಾನಿಟರಿಂಗ್ ಆಗ್ತಾ ಇದೆ. ಈ ಒಂದು ಟೆಕ್ನಾಲಜಿ, ಈ ಒಂದು ನಿರ್ಭಯ ಯೋಜನೆಯಡಿ ಈ ಒಂದು ಯೋಜನೆಯನ್ನ ಏನು ಪ್ರಾರಂಭ ಮಾಡ್ತಾ ಇದ್ದೇವೆ, ಇದು ಮಾಡ್ತಾ ಇರುವಂತಹ ಪೊಲೀಸರು ಇಡೀ ಮೊದಲ 8 ಸಿಟಿಗಳಲ್ಲಿ ಈ ಒಂದು ಪ್ರಾಜೆಕ್ಟ್ ನಡೀತಾ ಇರುವಂತದ್ದು, ಈ ಒಂದು ಕಂಟ್ರೋಲ್ ರೂಮ್. ಆದ್ರೆ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಇದು ಮೊದಲೇ ಬಾರಿಗೆ ಈ ಒಂದು ಯೋಜನೆ ಪ್ರಾರಂಭ ಆಗ್ತಾ ಇರುವಂತ. ಪ್ರತಿಯೊಂದು ಮೂವ್ಮೆಂಟ್ ಕೂಡ ಬೆಂಗಳೂರಲ್ಲಿ ಯಾರು ಏನೇ ಸಿಗ್ನಲ್ ಅಲ್ಲಿ ಏನೇ ಸಮಸ್ಯೆಗಳಾದ್ರೂ ಸಹ ಪ್ರತಿಯೊಬ್ಬರ ಮೇಲೆ ನಿಗಾ ವಹಿಸುವಂತ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಸೇಫ್ಟಿ ಐಲ್ಯಾಂಡ್ ಮೂಲಕವೂ ಕೂಡ ಪೊಲೀಸರಿಗೆ ಅಲರ್ಟ್ ಮೆಸೇಜ್ ಅನ್ನ ಕೊಡಬಹುದು. ಜೊತೆಗೆ 112 ಕರೆ ಮಾಡಿದ್ರು ಕೂಡ ಕೂಡಲೇ ರೆಸ್ಪಾನ್ಸ್ ಮಾಡುವಂತ ಕೆಲಸ, ಮತ್ತೆ ಅದನ್ನ ಕಂಟ್ರೋಲ್ ಮಾಡಿ ಅವ್ರು ಕೂಡಲೇ ಯಾರು ಅದನ್ನ ಮಾಡಿರ್ತಾರೆ ಅಂತವ್ರಿಗೆ ಮೇಲೆ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ಟೆಕ್ನಾಲಜಿ ಮೂಲಕ ಅವರಿಗೆ ಒಂದು ಹೊಸ ಪ್ರಯತ್ನಕ್ಕೆ ಈಗ ಬೆಂಗಳೂರು ಪೊಲೀಸರು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ಬಾಗ್ಟಾ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಲ್ಲಿ ಲಿಂಗವ್ವ ಶಿಂಗಾಡಿ ಅವರಿಗೆ ಸಿಎಂ ಸನ್ಮಾನ ಮಾಡಿದ್ದಾರೆ. ಶಕ್ತಿ ಶತಕೋಟಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸನ್ಮಾನ ಮಾಡಿದ್ದು, ಶಕ್ತಿ ಯೋಜನೆಯ ಆರಂಭದ ದಿನ ಬಸ್ಗೆ ನಮಸ್ಕರಿಸಿ ಪ್ರಯಾಣವನ್ನ ಮಾಡಿದ್ರು ಲಿಂಗವ್ವ ಅವರು. ಇವತ್ತು ಅವರಿಗೆ ಸನ್ಮಾನವನ್ನ ಮಾಡಲಾಗಿದೆ. ಧಾರವಾಡದಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದಾಗ ಬಸ್ ಬಳಿ ನಿಂತು ನಮಸ್ಕಾರ ಮಾಡಿ ಲಿಂಗವ್ವ ಶಿಂಗಾಡಿ ಬಸ್ ಹತ್ತಿದ್ದ ವಿಡಿಯೋ ಆಗ ಸಖತ್ತು ವೈರಲ್ ಆಗಿತ್ತು. ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರು. ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಂಥ ಅದೆಷ್ಟು ಚಪ್ಪಾಳೆಗಳ ಮುಖೇನ ನಾವು ಕೂಡ ಜೊತೆಯಾಗಿ ಸಂಭ್ರಮಿಸೋಣ ಈ ಅಮೃತ ಗಳಿಗೆಯನ್ನ ಬಂಧುಗಳು. ಗೃಹ ಸಚಿವರಾದ